ಒಂದು ಕಡೆ ರಾಜ್ಯದ ಹಲವು ಕಡೆಗಳಲ್ಲಿ ನೆತ್ತಿ ಸುಡುವಂತಹ ಬಿಸಿಲು, ಮತ್ತೊಂದು ಕಡೆ ಅಕಾಲಿಕವಾಗಿ ಮಳೆ. ಈ ಕಲಬುರಗಿ ಜಿಲ್ಲಾದ್ಯಂತ ಬಿರುಗಾಳಿ ಸಹಿತ ಅಕಾಲಿಕ ಮಳೆ ಆಗಿದೆ. ಜಿಲ್ಲೆಯ ವಿವಿಧೆಡೆ ಸುರಿದ ಮಳೆಗೆ ತೋಟಗಾರಿಕೆಯ ಬೆಳೆಗಳು ನೆಲಕಚ್ಚಿಬಿಟ್ಟಿದ್ದಾವೆ. ನೀಲೂರು ಗ್ರಾಮದಲ್ಲಿ 7 ಎಕರೆ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ಹೋಗ್ಬಿಟ್ಟಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಸಂಗಮೇಶ ಎಂಬುವರಿಗೆ ಸೇರಿದಂತಹ 4 ಎಕರೆಯ ಪಪ್ಪಾಯ ಎಲ್ಲವೂ ಕೂಡ ಕೊಳೆತು ಹೋಗಿದೆ. ನಾಗಪ್ಪ ಎಂಬುವರಿಗೆ ಸೇರಿದ 3 ಎಕರೆ ಪಪ್ಪಾಯದಲ್ಲಿ ಹಣ್ಣೇನಿದ್ವು ಅವು ನಾಶವಾಗಿದೆ. ಬಿರುಗಾಳಿ ಸಹಿತ ಸುರಿದಂತಹ ಮಳೆಗೆ ಪಪ್ಪಾಯಿ ಬೆಳೆ ನೆಲಕ್ಕಪ್ಪಳಿಸಿ ದೊಡ್ಡ ಮಟ್ಟದ ಲಾಸ್ ಆಗಿದೆ. ಪರಿಹಾರ ಕೊಡಬೇಕು ಅಂಥೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ರೈತರ ಪಾಡು ಈಗ ಹೇಳತೀರದಂತಾಗಿದೆ. 4 ಎಕರೆ ಪಪ್ಪಾಯಿ ಹಚ್ಚಿದಾರೆ ನಾವು. ಅದು ಈಗ ನಿನ್ನೆ ಮಳೆ ಬಂದು ಎಲ್ಲ ಹಾಳಾಗಿದೆ. ನಾವು ರೈತರು ಇದ್ರ ಮೇಲೆ ಎಲ್ಲ ಜೀವನ ನಮಗೆ ಯಾರು ಸಹಕಾರ ಇಲ್ಲ. ಅದಕ್ಕಾಗಿ ನೀವೇ ಸರ್ಕಾರದಿಂದ ಏನು ಉತ್ತೇಜನ ಕೊಡ್ತೀರಿ ಕೊಡ್ಬೋದು. ಅದಕ್ಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇದಕ್ಕೆ ನಾವು ಇಲ್ಲ ಅಂದರೆ ಒಂದು 3-4 ಲಕ್ಷ. ಕೇವಲ ಕಲಬುರಗಿ ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಅಕಾಲಿಕ ಮಳೆಯಾಗಿದೆ. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಮಳೆ ದೊಡ್ಡ ಮಟ್ಟದಲ್ಲಾಗಿದೆ. ಈ ಬರೀ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಸಹಿತ ಅಕಾಲಿಕ ಮಳೆಗೆ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಸತತ 1 ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ರಸ್ತೆ ಮೇಲೆ ನೀರು ಹರಿದ್ರೆ ಧಾರಾಕಾರ ಮಳೆಗೆ ನ್ಯೂ ಬಸ್ ನಿಲ್ದಾಣ, ಮಾರ್ಕೆಟ್ ಪೊಲೀಸ್ ಠಾಣೆಯ ಮುಂಭಾಗ ಹಾಗೂ ಬಿದ್ರಿ ಸರ್ಕಲ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ವಾಹನ ಸವಾರರು ಹೈರಾಣಾಗಿದ್ದರು. ಜನಜೀವನ ಅಸ್ತವ್ಯಸ್ತವಾಗಿತ್ತು.